press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದು ಕನ್ನಡ ವ್ಯಾಕರಣವನ್ನು ಅಭ್ಯಾಸ ಮಾಡೋಣ. 6ನೇ ತರಗತಿ ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ನಾವು ಕನ್ನಡ ವ್ಯಾಕರಣವನ್ನು ಅಭ್ಯಾಸ ಮಾಡೋಣ. ಹಾಗಾದರೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ನೋಡಿ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಎಷ್ಟಿದೆ ಒಟ್ಟು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಹಾಗಾದರೆ ಅವು ಯಾವುವು ಅಂದರೆ, ನೀವು 1ನೇ ತರಗತಿಯಿಂದನೂ ಅಭ್ಯಾಸ ಮಾಡಿಕೊಂಡೇ ಬಂದಿದ್ದೀರಾ. ಆದರೂ ಕೂಡ ಇನ್ನೊಂದ್ಸರಿ ನಾವು ಇಲ್ಲಿ ನೋಡೋಣ. ಯಾವಪ್ಪ ಕನ್ನಡ ವರ್ಣಮಾಲೆಗಳು ಅಂದರೆ ನೋಡಿ. ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಔ, ಅಂ, ಅಹ, ಕ, ಖ, ಗ, ಘ, ಞ, ಛ, ಛ, ಝ, ಝ, ಞ, ಟ, ಟ, ಧ, ಧ, ನ, ತ, ಥ, ದ, ಧ, ನ, ಪ, ಪ, ಫ, ಭ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಇವು ವರ್ಣಮಾಲೆ, ಕನ್ನಡದ ವರ್ಣಮಾಲೆ. ಕನ್ನಡದ ವರ್ಣಮಾಲೆಯನ್ನು 3 ರೀತಿಯಾಗಿ ವಿಂಗಡಿಸಿದ್ದಾರೆ. ಯಾವುದಪ್ಪ ಕನ್ನಡ ವರ್ಣಮಾಲೆಯಲ್ಲಿ 3 ರೀತಿಯಾಗಿ ವಿಂಗಡಿಸಿದರೆ ಯಾವುದು ಅಂದರೆ, 1 ಸ್ವರಗಳು. ಯಾವುದು? ಸ್ವರಗಳು. 2 ಯೋಗವಾಹಗಳು. 3 ವ್ಯಂಜನಗಳು. ಯಾವುದು? ವ್ಯಂಜನಗಳು. ವರ್ಣಮಾಲೆಯನ್ನು 3 ರೀತಿಯಾಗಿ 3 ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೇದು ಸ್ವರಗಳು, 2 ಯೋಗವಾಹಗಳು ಮತ್ತು ವ್ಯಂಜನಗಳು. 3 ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ. ಹಾಗಾದರೆ ನಾವು ಮೊದಲನೇದು ಸ್ವರಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಸ್ವರಗಳು ಅಂದರೆ ಏನು? ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವಿಲ್ಲಿ ಸ್ವರಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಸ್ವರಗಳು ಒಟ್ಟು ಎಷ್ಟಿದೆ ಗೊತ್ತಾ? 13 ಸ್ವರಗಳು ಒಟ್ಟು 13 ಇದೆ. ಸ್ವರಗಳು 13. ಯೋಗವಾಹಗಳು ಒಟ್ಟು ಎಷ್ಟಿದೆ? 2. ಯಾವುದು ಅಂತ ನಾವು ಮುಂದೆ ಅಭ್ಯಾಸ ಮಾಡೋಣ. ಅದೇ ರೀತಿಯಾಗಿ ವ್ಯಂಜನಗಳು ಎಷ್ಟಿವೆ? 34 ವ್ಯಂಜನಗಳನ್ನ ನಾವು ನೋಡ್ತೀವಿ. ಸ್ವರಗಳು 13 ಇವೆ, ಯೋಗವಾಹಗಳು 2 ಇವೆ, ಹಾಗೆ ವ್ಯಂಜನಗಳು ಒಟ್ಟು 34 ಅಕ್ಷರಗಳು ಇವೆ. ಹಾಗಾದರೆ ನಾವು ಇವಾಗ ಸ್ವರಗಳನ್ನ ನಾವು ಮೊದಲು ಅಧ್ಯಯನ ಮಾಡೋಣ. ಇಲ್ಲಿ ಸ್ವರಗಳು ಅಂತಂದರೆ ಮೊದಲು ಬರೋದು, ಸ್ವರಗಳಲ್ಲಿ ನಾವು 3 ರೀತಿಯ ಸ್ವರಗಳನ್ನ ನೋಡ್ತಾ ಇದ್ದೀವಿ. ಯಾವುದಪ್ಪ ಅಂದರೆ
ಹ್ರಸ್ವ ಸ್ವರಗಳು ಯಾವುದು? ಹ್ರಸ್ವ ಸ್ವರಗಳು. ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು, ದೀರ್ಘ ಸ್ವರಗಳು, ಪ್ಲುತ ಸ್ವರಗಳು, ಪ್ಲುತ ಸ್ವರಗಳು. ಹೇಳಿ ಯಾವುದು? ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು, ಪ್ಲುತ ಸ್ವರಗಳು. ನಾವು 3 ರೀತಿಯಾಗಿ ನಾವು ಇಲ್ಲಿ ವಿಂಗಡಣೆಯನ್ನು ಮಾಡಿದ್ದೀವಿ. ಆದರೆ ಹ್ರಸ್ವ ಸ್ವರಗಳು ಅಂದರೆ ಏನು ನೋಡಿ, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಸ್ವರಗಳಿಗೆ ಅಥವಾ ಅಕ್ಷರಗಳಿಗೆ ನಾವೇನಂತೀವಿ ಇಲ್ಲಿ? ಹ್ರಸ್ವ ಸ್ವರಗಳು. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಇಲ್ಲಿ ಏನಂತ ಕರಿತೀವಿ? ಹ್ರಸ್ವ ಸ್ವರಗಳು. ಸೊ ಉದಾಹರಣೆ ಏನಪ್ಪ ಅಂತಂದರೆ ಅ, ಇ, ಉ, ರು, ಎ, ಓ ಇವುಗಳು ಹ್ರಸ್ವ ಸ್ವರಗಳು. ಉದಾಹರಣೆ ಅ, ಇ, ಉ, ರು, ಎ, ಓ ಇವುಗಳೇನು? ಹ್ರಸ್ವ ಸ್ವರಗಳು. ಅರ್ಥ ಆಯ್ತಾ? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಅಥವಾ ಅಕ್ಷರಗಳಿಗೆ ನಾವು ಹ್ರಸ್ವ ಸ್ವರಗಳು ಅಂತೇಳ್ಬಿಟ್ಟು ಕರಿತೀವಿ. ಸೊ ಹ್ರಸ್ವ ಸ್ವರಗಳನ್ನ ಇಲ್ಲಿ ನಾವು ಅಂಡರ್ಲೈನ್ ಮಾಡೋಣ. ಹ್ರಸ್ವ ಸ್ವರಗಳು. ಒಟ್ಟು ಹ್ರಸ್ವ ಸ್ವರಗಳು ಎಷ್ಟಿವೆ? 1, 2, 3, 4, 5, 6. ಹಾಗಾದರೆ ಹ್ರಸ್ವ ಸ್ವರಗಳ ಸಂಖ್ಯೆ ಎಷ್ಟಿದೆ? ಒಟ್ಟು 6. ಹ್ರಸ್ವ ಸ್ವರಗಳ ಸಂಖ್ಯೆ ಒಟ್ಟು 6 ಇದೆ. ಹಾಗಾದರೆ ನೆಕ್ಸ್ಟ್ ನಾವು ದೀರ್ಘ ಸ್ವರಗಳನ್ನ ನೋಡೋಣ. ದೀರ್ಘ ಸ್ವರಗಳು ಅಂದರೆ ಏನು? 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವಿಲ್ಲಿ ದೀರ್ಘ ಸ್ವರಗಳು ಅಂತೇಳ್ಬಿಟ್ಟು ಕರಿತೀವಿ. ಹೇಳಿ, 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಅಥವಾ ಅಕ್ಷರಗಳಿಗೆ ನಾವು ದೀರ್ಘ ಸ್ವರಗಳು ಅಂತೇಳಿ ಕರಿತೀವಿ. ಇಲ್ಲಿ ದೀರ್ಘ ಸ್ವರಗಳು ಯಾವುದು? ಅ, ಇ, ಉ, ಎ, ಐ, ಓ, ಔ ಇವುಗಳೇನು? ದೀರ್ಘ ಸ್ವರಗಳು. ದೀರ್ಘ ಸ್ವರಗಳು ಒಟ್ಟು ಎಷ್ಟಿವೆ ನೋಡಿ? 1, 2, 3, 4, 5, 6, 7. ಹಾಗಾದರೆ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟಿದೆ ಇಲ್ಲಿ? 7. ಯಾವುದು ಅಂತ ನೋಡೋಣ. ಹಾಗಾದರೆ ಆ, ಈ, ಉ, ಎ, ಐ, ಓ ಕೊನೆಗೆ ಔ ಇವುಗಳೇನು? ದೀರ್ಘ ಸ್ವರಗಳು. ನಂತರ ಪ್ಲುತ ಸ್ವರಗಳು. ಪ್ಲುತ ಸ್ವರಗಳು ಅಂದರೆ ಏನು ಅಂದರೆ 3 ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವಿಲ್ಲಿ ಪ್ಲುತ ಸ್ವರಗಳು ಅಂತೇಳ್ಬಿಟ್ಟು ಕರಿತೀವಿ. ಹೇಳಿ, 3 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಇಲ್ಲಿ ಪ್ಲುತ ಸ್ವರಗಳು ಅಂತೇಳ್ಬಿಟ್ಟು ಕರಿತೀವಿ. ಉದಾಹರಣೆ ಏನಪ್ಪ ಅಂತಂದರೆ, ಉದಾಹರಣೆ ನಾವು ತಾಯಿ ಮಗನನ್ನು ತುಂಬ ದುಃಖದಿಂದ ಕರಿತಾ ಇದ್ದಾಳೆ. ಹೇಗೆ? ರಾಮ. ಮಗು ಬಿದ್ದಿದೆ, ಅಮ್ಮನನ್ನು ಕರಿಬೇಕು. ಹೇಗೆ ಕರಿತಿದೆ? ಅಮ್ಮ. ನಾವು ಇದಕ್ಕೇನಂತೀವಿ? ಪ್ಲುತ ಸ್ವರಗಳಿಗೆ ಇದು ಉದಾಹರಣೆ. ನೋಡಿ ಹೇಗಿರುತ್ತೆ ಪ್ಲುತ ಸ್ವರಗಳಿಗೆ ಉದಾಹರಣೆ ಅಂದರೆ, ಅಮ್ಮ. ಅಲ್ಲಿ ನಿಮಗೆ ಎಸ್ಸನ್ನು ನಾವು ಹಾಕಿದಾಗ ನೀವು ಗುರುತಿಸ್ಬೇಕಾಗಿದ್ದು ಇದು ಪ್ಲುತ ಸ್ವರಗಳು ಅಂತೇಳಿ. ಅದನ್ನು ಹೆಚ್ಚು ಎಳೆದು ಹೇಳುವಂತಹ ಪದಗಳು ನಾವು ಆಡು ಭಾಷೆಯಲ್ಲಿ ಹೇಳ್ಬೋದು. ಈ ಪದಗಳನ್ನ ಹೆಚ್ಚು ಎಳೆದು ಹೇಳ್ಬೇಕು. ಹೇಗೆ? ಅಮ್ಮ. ಈಗ ಅಣ್ಣ, ಅಣ್ಣ, ಅಣ್ಣ. ಆಮೇಲೆ ಅಣ್ಣಮ್ಮ, ಅಣ್ಣ. ಆಮೇಲೆ ರಾಮ. ಈ ರೀತಿಯಾಗಿ ನಾವು ಎಳೆದು ಹೇಳುವಂತಹ ಅಕ್ಷರಗಳಿಗೆ. ಅದೇ ರೀತಿಯಲ್ಲಿ 3 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ನಾವಿಲ್ಲಿ ಪ್ಲುತ ಸ್ವರಗಳು ಅಂತೇಳ್ಬಿಟ್ಟು ಕರಿತೀವಿ. ಸೊ ಹಾಗಾದರೆ ಒಂದ್ಸರಿ ರಿಕಾಲ್ ಮಾಡೋಣ.
ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಸೊ ಅದರಲ್ಲಿ ನಾವು 3 ಭಾಗಗಳಾಗಿ ವಿಂಗಡಿಸಿದ್ದೀವಿ. ಒಂದು ಸ್ವರಗಳು, 2 ಯೋಗವಾಹಗಳು, 3ನೇದು ವ್ಯಂಜನಗಳು. ಮತ್ತು ಸ್ವರಗಳಲ್ಲಿ ನಾವು 3 ರೀತಿಯಾಗಿ ವಿಂಗಡಣೆ ಮಾಡಿದ್ದೀವಿ. ಯಾವುದಪ್ಪ? ಹ್ರಸ್ವ ಸ್ವರ, ದೀರ್ಘ ಸ್ವರ ಮತ್ತು ಪ್ಲುತ ಸ್ವರಗಳು ಅಂತೇಳಿ. ಅದಕ್ಕೆ ಉದಾಹರಣೆಯನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ, ಇಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೀನಿ. ಅದು ಒಂದೇ ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ನಾವು ಇದಕ್ಕೆ ಕಷ್ಟ ತಗೋತೀವಾ? ಇಲ್ಲ, ಈಸಿಯಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಇದನ್ನು ಉಚ್ಚಾರಣೆ ಮಾಡ್ತೀವಿ. ಹೀಗೆ ಅ, ಇ, ಉ, ರು, ಎ, ಓ. ಅದೇ ದೀರ್ಘ ಸ್ವರ ಅಂದರೆ ಸ್ವಲ್ಪ ನಾವು ಒತ್ತಡವನ್ನು ಹಾಕಬೇಕು. ಹೇಗೆ? ಅ, ಈ, ಉ, ಎ, ಐ, ಓ, ಔ ಅಂತೇಳ್ಬಿಟ್ಟು ನಾವು 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ಪ್ಲುತ ಸ್ವರಗಳಂದ್ರೂ ಕೂಡ ನೀವು ತಿಳ್ಕೊಂಡ್ರಿ. 3 ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ಯಾವುದು? ಅಮ್ಮ, ಅಣ್ಣ, ರಾಮ, ಅಕ್ಕ. ಈ ರೀತಿಯಾಗಿ ನಾವು ಎಸ್ ಸಂಕೇತ ಬಂದಾಗ ನಾವು ಇದನ್ನು ಗುರುತಿಸ್ಬೇಕು. ಏನಂತ? ಪ್ಲುತ ಸ್ವರಗಳು ಅಂತೇಳಿ. ಹಾಗಾದರೆ ನಾವು ನೆಕ್ಸ್ಟು ಯೋಗವಾಹಗಳನ್ನ ನೋಡೋಣ. ನೆಕ್ಸ್ಟ್ ನಾವು ಯೋಗವಾಹಗಳ ಅಭ್ಯಾಸ ಮಾಡೋಣ. ಇಲ್ಲಿ ಯೋಗವಾಹಗಳು ಅಂದರೆ ಏನು? ಅಕ್ಷರದ ಸಂಬಂಧವನ್ನು ಮುನ್ನಡೆಸಿಕೊಂಡು ಹೋಗುವಂತಹ ನಾವು ಅಕ್ಷರಗಳಿಗೆ ಏನಂತೀವಿ? ಯೋಗವಾಹಗಳು ಅಂತೇಳಿ ಕರಿತೀವಿ. ಏನು? ಅಕ್ಷರಗಳ ಸಂಬಂಧ, ಒಂದಕ್ಕೊಂದು ಅಕ್ಷರಗಳ ಸಂಬಂಧವನ್ನು ಇದೇನು ಮಾಡುತ್ತೆ? ಮುನ್ನಡೆಸಿಕೊಂಡು ಹೋಗುತ್ತೆ. ಹೇಗೆ ಅಂತ ನಾವು ಇಲ್ಲಿ ನೋಡೋಣ. ಅಕ್ಷರಗಳ ಸಂಬಂಧವನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಅಕ್ಷರಗಳಿಗೆ ನಾವಿಲ್ಲಿ ಯೋಗವಾಹಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಯೋಗವಾಹಗಳಲ್ಲಿ ನಾವು 2 ರೀತಿಯಾಗಿ ನೋಡ್ಬೋದು. ಒಂದು ಅನುಸ್ವಾರ, ಎರಡನೇದು ವಿಸರ್ಗ. ಯೋಗವಾಹಗಳಲ್ಲಿ ನಾವು ಯೋಗವಾಹಗಳನ್ನು 2 ರೀತಿಯಾಗಿ ನೋಡ್ತಾ ಇದ್ದೀವಿ. ಒಂದು ಅನುಸ್ವಾರ, 2 ವಿಸರ್ಗ. ಹಾಗಾದರೆ ಅನುಸ್ವಾರ ಇಲ್ಲೇ ಇದೆ ನೋಡಿ. ನಾವು ಇವೆರಡು ಅಕ್ಷರಗಳನ್ನ ನಾವು ಯೋಗವಾಹಗಳು ಅಂತ ಕರಿತೀವಿ. ಅಂ, ಅಹ. ಸೊ ಇವೆಲ್ಲ ಸ್ವರಗಳಾದರೆ ಇವು ಯೋಗವಾಹಗಳು. ಅದರಲ್ಲಿ 2 ವಿಧ, ಅನುಸ್ವಾರ ಮತ್ತು ವಿಸರ್ಗ. ಸೊ ನಾವು ಉದಾಹರಣೆ ಕೊಡೋದಾದರೆ, ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಉದಾಹರಣೆ ಕೊಡೋದಾದರೆ ನೋಡಿ, ಅಂಗ, ಮಂಗ, ದಂಡ, ದುಃಖ. ಮತ್ತೆ ಈ ರೀತಿಯಾಗಿ ನೋಡಿ. ನಾವೇನಾದರೂ ಈಗ ಅನುಸ್ವಾರಗಳು ನಾವು ಹೇಳಿದ್ವಿ, ಯೋಗ ಅಂದರೆ ಸಂಬಂಧವನ್ನು ಕಲ್ಪಿಸೋದು, ವಾಹ ಅಂದರೆ ಕಲ್ಪಿಸು, ಯೋಗ ಅಂದರೆ ಸಂಬಂಧ. ಇಲ್ಲಿ ಅಕ್ಷರಗಳ ಮಧ್ಯೆ ಸಂಬಂಧವನ್ನು ಕಲ್ಪಿಸೋದಕ್ಕೆ ನಾವು ಯೋಗವಾಹಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ನೋಡಿ, ಸಂಬಂಧಗಳು. ಈಗ ಇದು ಅಂಗ ಒಂದು ಪದ, ಇದು ಒಂದು ಅರ್ಥ ಕೊಡುತ್ತೆ. ಅದೇ ನಾವು ಈಗ ಅನುಸ್ವಾರ ಇಲ್ಲದೇನೆ ನೋಡಿದ್ರೆ ಏನಾಗುತ್ತೆ? ಇದು ಅಗ, ಇದು ಅರ್ಥವನ್ನು ಕೊಡೋದಿಲ್ಲ. ಅದೇ ರೀತಿಯಾಗಿ ನಾವಿಲ್ಲಿ ಅನುಸ್ವಾರವನ್ನು ಹಾಕಿದಾಗ ಏನಾಯ್ತು? ಇದು ಅಂಗ, ಇದು ಮಂಗ, ದಂಡ. ಅದೇ ರೀತಿಯಾಗಿ ಇವು ಅಕ್ಷರಗಳಿಗೆ ಸಂಬಂಧವನ್ನು ಕಲ್ಪಿಸಿ ಒಂದು ಅಕ್ಷರವನ್ನು ಪರಿಪೂರ್ಣತೆ ಮಾಡುತ್ತೆ. ಅದೇ ರೀತಿಯಾಗಿ ಇಲ್ಲಿ ದುಃಖ ಕೂಡ ನಾವೇನಿದ್ದೀವಿ ವಿಸರ್ಗ ಹಾಕಿದ್ದೀವಿ. ಅದು ದುಃಖ ನಾವು ಇಲ್ಲಿ 2 ಹಾಕಲಿಲ್ಲ ಅಂತಂದರೆ, ಚಿಹ್ನೆನ ಹಾಕಲಿಲ್ಲ ಅಂತಂದರೆ ಅದೇನಾಗುತ್ತೆ? ದುಃಖ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ಇದು ದುಃಖ. ಒಂದು ಪದ ಇಲ್ಲಿ ಏನಾಯಿತು? ಪರಿಪೂರ್ಣತೆಯನ್ನು ಬಂದಿತು. ಯೋಗವಾಹಗಳಲ್ಲಿ 2 ರೀತಿಯ ಯೋಗವಾಹಗಳಿದೆ. ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ. ಹಾಗಾದರೆ ನೆಕ್ಸ್ಟ್ ನಾವು ವ್ಯಂಜನಗಳನ್ನ ಅಭ್ಯಾಸ ಮಾಡೋಣ. ವ್ಯಂಜನಗಳನ್ನ ನೋಡೋದಾದರೆ
ಇಲ್ಲಿ ಒಟ್ಟು ಎಷ್ಟು ವ್ಯಂಜನಗಳಿವೆ? 34 ವ್ಯಂಜನಗಳಿವೆ ಅಂತ ನಾನು ಈಗಾಗಲೇ ಹೇಳಿದೆ. ಎಷ್ಟು ವ್ಯಂಜನಗಳಿವೆ? 34 ವ್ಯಂಜನಗಳಿವೆ. ಸೊ ಅವುಗಳನ್ನ ಹೇಗೆ ವಿಂಗಡಣೆ ಮಾಡಿದ್ದಾರೆ? ವ್ಯಂಜನಗಳಲ್ಲೂ ಕೂಡ 2 ರೀತಿಯಾಗಿದೆ. ಅದು ಯಾವುದಪ್ಪ ನೋಡಿ, ವರ್ಗೀಯ ವ್ಯಂಜನ, ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ಯಾವುದು? ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳನ್ನ ನಾವು 2 ರೀತಿಯಾಗಿ ಹೇಳ್ತೀವಿ. ಇಲ್ಲಿ ವ್ಯಂಜನಗಳು ಅಂದರೆ ಏನು? ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವಿಲ್ಲಿ ವ್ಯಂಜನಗಳು ಅಂತೇಳ್ಬಿಟ್ಟು ಕರಿತೀವಿ. ಹೇಳಿ, ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವಿಲ್ಲಿ ವ್ಯಂಜನಾಕ್ಷರಗಳು ಅಂತೇಳಿ ಕರಿತೀವಿ. ವ್ಯಂಜನಾಕ್ಷರಗಳಲ್ಲಿ 2 ರೀತಿಯಾಗಿ ನೋಡ್ತೀವಿ ನಾವು, 2 ಗುಂಪುಗಳನ್ನ ನೋಡ್ತೀವಿ. ಒಂದು ವರ್ಗೀಯ ವ್ಯಂಜನಗಳು, ಇನ್ನೊಂದು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? 25. ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರಗಳನ್ನ ನೋಡ್ತೀವಿ ನಾವು. ಅವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು ನಾವು 9 ಅಕ್ಷರಗಳನ್ನ ನೋಡ್ತೀವಿ. ನೋಡಿ, ವರ್ಗೀಯ ವ್ಯಂಜನಗಳು ಎಂದರೆ ಏನು? ವರ್ಗಗಳಾಗಿ, ಗುಂಪುಗಳಾಗಿ ನಾವು ಇದನ್ನು ವಿಂಗಡಿಸ್ಬೋದು. ವರ್ಗೀಯ ವ್ಯಂಜನ ಅಂದರೆ ವರ್ಗಗಳಾಗಿ ಅಥವಾ ಗುಂಪುಗಳಾಗಿ ನಾವು ವಿಂಗಡಿಸಲು ಸಾಧ್ಯವಾಗುವಂತಹ ಅಕ್ಷರಗಳಿಗೆ ನಾವಿಲ್ಲಿ ವರ್ಗೀಯ ವ್ಯಂಜನಗಳು ಅಂತೇಳ್ಬಿಟ್ಟು ಕರಿತೀವಿ. ಉದಾಹರಣೆ, ನಾವಿಲ್ಲಿ ಎಲ್ಲಿ ವರ್ಗವನ್ನು ಮಾಡಿದ್ದೀವಿ ನೋಡ್ಬೋದು. ಇಲ್ಲಿ ನೀವು ಇವಾಗ ವರ್ಣಮಾಲೆನ ನೋಡಿ. ವರ್ಣಮಾಲೆಯಲ್ಲಿ ಏನು ಮಾಡಿದ್ದೀವಿ ನಾವು? ಸ್ವರಗಳು, ಯೋಗವಾಹಗಳು, ನೆಕ್ಸ್ಟು ವ್ಯಂಜನಗಳು. ವ್ಯಂಜನಗಳು ಅಂದರೆ ಯಾವುದು? ಇಲ್ಲಿ ವರ್ಗಗಳನ್ನ ಮಾಡಿದ್ದೀವಿ. ಇದಕ್ಕೆ ಕ ವರ್ಗ, ಛ ವರ್ಗ, ಠ ವರ್ಗ, ಥ ವರ್ಗ, ಫ ವರ್ಗ. ನಾವು ಖ ಇಂದ ಮಾವರೆಗಿನ ಅಕ್ಷರಗಳನ್ನ ನಾವಿಲ್ಲಿ ಏನಂತೀವಿ? ವರ್ಗೀಯ ವ್ಯಂಜನಗಳು. ಕ ಇಂದ ಮಾವರೆಗಿನ ಅಕ್ಷರಗಳನ್ನ ನಾವಿಲ್ಲಿ ಏನಂತ ಕರಿತಾ ಇದ್ದೀವಿ? ವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಒಟ್ಟು ಎಷ್ಟಿದೆ? 25 ವರ್ಗೀಯ ವ್ಯಂಜನಾಕ್ಷರಗಳು ಇವೆ. ಹಾಗಾದರೆ ಈ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ನಾವು ಮತ್ತೆ 3 ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ವರ್ಗೀಯ ವ್ಯಂಜನಾಕ್ಷರಗಳನ್ನ ಒಟ್ಟು ಏನು ಮಾಡ್ತೀವಿ? 3 ಗುಂಪುಗಳಾಗಿ ವಿಂಗಡಿಸ್ತೀವಿ. ಹಾಗಾದರೆ ಯಾವುದು ಅಂತ ನೋಡೋಣ. ನಾವು ವರ್ಗೀಯ ವ್ಯಂಜನಗಳನ್ನ 3 ರೀತಿಯಾಗಿ ವಿಂಗಡಿಸ್ತೀವಿ. ಒಂದು ಅಲ್ಪ ಪ್ರಾಣ, 2 ಮಹಾಪ್ರಾಣ, 3 ಅನುನಾಸಿಕ. ನಾವು ವರ್ಗೀಯ ವ್ಯಂಜನಗಳನ್ನ ಒಟ್ಟು 3 ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಸೊ ಅವು ಯಾವಪ್ಪ? ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತೇಳಿ 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅಲ್ಪ ಪ್ರಾಣ ಅಂದರೆ ಏನು? ಅಲ್ಪ ಪ್ರಾಣ ಅಂದರೆ ಸ್ವಲ್ಪ ಉಸಿರನ್ನು ತೆಗೆದುಕೊಂಡು ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವಿಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. ಏನು? ಸ್ವಲ್ಪ ಉಸಿರು ಸಾಕೋದಕ್ಕೆ ತಗೊಳ್ಳೋದಕ್ಕೆ ಅಲ್ವಾ? ಸ್ವಲ್ಪ ಉಸಿರನ್ನು ತೆಗೆದುಕೊಂಡು, ಅಲ್ಪ ಪ್ರಾಣ ಅಂದರೆ ಉಸಿರು, ಇಲ್ಲಿ ಅಲ್ಪ ಪ್ರಾಣಾಕ್ಷರ ಅಂದರೆ ಸ್ವಲ್ಪ ಉಸಿರನ್ನು ತೆಗೆದುಕೊಂಡು ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವಿಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಅಂತೇಳ್ಬಿಟ್ಟು ಕರಿತೀವಿ. ಅದೇ ನಂತರ ಮಹಾಪ್ರಾಣ ಅಂದರೆ ಸ್ವಲ್ಪ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಮಹಾಪ್ರಾಣಾಕ್ಷರಗಳು ಅಂತೇಳ್ಬಿಟ್ಟು ಕರಿತೀವಿ. ಇಲ್ಲಿ ಸ್ವಲ್ಪ ಉಸಿರು ಸಾಕು, ಇಲ್ಲಿ ಸ್ವಲ್ಪ ಜಾಸ್ತಿ ಉಸಿರನ್ನು ತೆಗೆದುಕೊಂಡು ನಾವು ಅಕ್ಷರಗಳನ್ನ ಉಚ್ಚಾರಣೆ ಮಾಡಬೇಕಾಗತ್ತೆ. ನೆಕ್ಸ್ಟು ಅನುನಾಸಿಕ, ಮೂಗಿನ, ನಾಸಿಕ ಅಂದರೆ ಇಲ್ಲಿ ಮೂಗು, ನಾವು ಮೂಗಿನ ಮುಖಾಂತರ ನಾವು ಉಚ್ಚಾರಣೆ ಮಾಡುವಂತಹ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಅನುನಾಸಿಕ. ಇವುಗಳೇನು? ಅನುನಾಸಿಕ ಅಕ್ಷರಗಳು. ಇವು ಅನುನಾಸಿಕ ಅಕ್ಷರಗಳು. ಅಲ್ಪ ಪ್ರಾಣಾಕ್ಷರಗಳನ್ನ ಹೇಗೆ ನಾವು ಬೇಗ ಗುರುತಿಸಬೇಕು ಅನ್ನೋದನ್ನ ಒಂದು ಸಣ್ಣದಾಗಿ ನೋಡೋಣ. ಇಲ್ಲಿ ನೋಡಿ, ಈ ಥರ ಹಾಕೊಳ್ಳೋಣ.
ಅಲ್ಪ ಪ್ರಾಣ, ಮಹಾಪ್ರಾಣ, ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ನೋಡಿ ಇಲ್ಲ ಹೇಗೆ ನಾವು ಬೇಗ ನಾವು ಇವೆಲ್ಲವನ್ನು ತಿಳ್ಕೋಬೇಕು, ಆ ಅಕ್ಷರಗಳನ್ನ ನಾವು ಅಲ್ಪ ಪ್ರಾಣಾಕ್ಷರಗಳನ್ನ ನಾವು ಹೇಗೆ ಐಡೆಂಟಿಫೈ ಮಾಡಬೇಕು, ಗುರುತಿಸ್ಬೇಕು ಅನ್ನೋದು ಒಂದು ಈಸಿ ಮೆಥಡ್ನ ಹೇಳ್ಕೊಡ್ತೀನಿ. ನೋಡಿ ಅಲ್ಪ ಪ್ರಾಣ ಅಂದರೆ ಇಲ್ಲಿ ಗೊತ್ತಿದೆ ನೋಡಿ, ಇಲ್ಲಿ ನೋಡಿ ವ್ಯಂಜನದ ಮೊದಲ ಮತ್ತು ಮೂರನೇ ಅಕ್ಷರಗಳು ಏನಾಗಿರ್ತವೆ? ಅಲ್ಪ ಪ್ರಾಣಾಕ್ಷರಗಳು. ವ್ಯಂಜನದ ಮೊದಲ ಮತ್ತು ಮೂರನೇ ಅಕ್ಷರಗಳಲ್ಲಿ ಏನಾಗಿರುತ್ತೆ? ಅಲ್ಪ ಪ್ರಾಣಾಕ್ಷರಗಳು. ಅದೇ ರೀತಿ ಮೂರನೇ ಮತ್ತು ನಾಲ್ಕನೇ ಅಕ್ಷರಗಳೇನಾಗಿರ್ತವೆ? ಮಹಾಪ್ರಾಣ, ಸ್ವಲ್ಪ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಹೇಳುವಂತಹ ಅಕ್ಷರಗಳು. ನಾವು ಕಾನ ಖ ಅಂತೀವ, ಇಲ್ಲ ಅಲ್ವಾ? ನಾವು ಸ್ವಲ್ಪ ಸ್ವಲ್ಪ ಉಸಿರು ತಗೊಂಡು ಖ, ನಾವು ಅದನ್ನೇ ಈ ಖ ಹೇಳ್ಬೇಕಂದ್ರೆ ಖ, ಗ, ಘ ಅಂತೇಳಿ ಉಚ್ಚಾರಣೆ ಮಾಡ್ತೀವಿ. ಇಲ್ಲಿ ಹಾಕೋಣ ಹಂಗಾದ್ರೆ ಏನು? ಮೊದಲನೇ ಅಕ್ಷರ ಏನಿದೆ? ಕ, ಗ. ಇಲ್ಲಿ ಕ, ಕ, ಘ. ನೆಕ್ಸ್ಟು ಛ, ಜ, ಛ, ಜ. ಇಲ್ಲಿ ಛ, ಝ, ಟ, ಡ, ಟ, ಟ, ಡ. ಇಲ್ಲಿ ಥ, ಧ. ನೆಕ್ಸ್ಟು ತ, ದ, ತ, ದ. ಇಲ್ಲಿ ತ, ಧ. ಪ, ಪ, ಬ. ಇಲ್ಲಿ ಫ, ಭ. ಇಲ್ಲಿ ಜ್ಞ, ಜ್ಞ, ನ, ತತದ ನ, ಮ. ನೋಡಿ ನಾವು ಈಸಿಯಾಗಿ ಹೇಗೆ ಗುರ್ತಿಸ್ಬೋದು, ಈಸಿಯಾಗಿ ನಾವು ಹೇಗೆ ಅಕ್ಷರಗಳನ್ನ ಗುರ್ತಿಸ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೋಡಿ ನಾವು ಈಸಿಯಾಗಿ ನಾವು ಅಲ್ಪ ಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಕ್ಷರಗಳನ್ನ ಗುರ್ತಿಸ್ಬೋದು. ಯಾವುದು? ಇದು ಈಸಿಯಾಗಿ ಥರ ಹಾಕೋಬೇಕು ನೀವು. ಅಲ್ಪ ಪ್ರಾಣ ಅಂದಾಗ ಕ, ಗ, ಚ, ಜ, ಟ, ದ, ತ, ದ, ಪ, ಬ. ಮಹಾಪ್ರಾಣಾಕ್ಷರಗಳು ಅಂದಾಗ ಗ, ಘ, ಚ, ಜ, ಟ, ದ, ತ, ದ. ಈಗ ಹೇಳ್ತೀರಾ? ಇಲ್ಲ ಅಲ್ವಾ? ಹೇಳಿ ಖ, ಘ, ಚ, ಝ, ಟ, ಧ, ಥ, ಧ, ಪ, ಭ ಅಂತೇಳ್ಬಿಟ್ಟು ಉಚ್ಚಾರಣೆ ಮಾಡಬೇಕು. ಸ್ವಲ್ಪ ಉಸಿರನ್ನು ತಗೊಂಡು ಹೆಚ್ಚಾಗಿ ನಾವು ಹೇಳ್ಬೇಕಾಗುತ್ತೆ ಅಕ್ಷರಗಳನ್ನ. ಅನುನಾಸಿಕ, ಮೂಗಿನ ಮೂಲಕ ಉಚ್ಚರಿಸುವಂಥದ್ದು. ಜ್ಞ, ಜ್ಞ, ಣ, ನ, ಮ. ಏನು? ಈ ಅಕ್ಷರಗಳು ಮೂಗಿನ ಮೂಲಕವೇ ಬರ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತೀವಿ? ಅನುನಾಸಿಕ ಅಕ್ಷರಗಳು. ಹಾಗಾದರೆ ನೀವೇನು ತಿಳ್ಕೊಂಡ್ರಿ? ವರ್ಗೀಯ ವ್ಯಂಜನಗಳಲ್ಲಿ 3 ರೀತಿಯಾಗಿ ನೋಡ್ತಾ ಇದ್ದೀವಿ. ಯಾವುದು? ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅರ್ಥ ಆಯ್ತು? ಹಾಗಾದರೆ ಸ್ವರಗಳನ್ನ ಎಷ್ಟು ರೀತಿಯಾಗಿ ವಿಂಗಡಣೆ ಮಾಡಿದ್ದೀವಿ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ 2 ರೀತಿಯಾಗಿ ವಿಂಗಡಣೆ ಮಾಡಿದ್ವಿ. ಒಟ್ಟು ವರ್ಣಮಾಲೆಯನ್ನು 3 ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ. ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು ಅಂತೇಳಿ. ಸೊ ಹಾಗೆ ಸ್ವರಗಳಲ್ಲಿ 3 ರೀತಿ ನೋಡಿದ್ವಿ. ಯಾವುದು? ಹೃಸ್ವಸ್ವರ, ದೀರ್ಘಸ್ವರ ಮತ್ತು ಪ್ಲುತಸ್ವರಗಳು ಅಂತೇಳಿ. ನಂತರ ಯೋಗವಾಹಗಳನ್ನ ನೋಡಿದ್ವಿ. ಯೋಗವಾಹಗಳು ಅಂದರೆ ಅಂ ಮತ್ತು ಅಹ ಈ ಅಕ್ಷರಗಳಿಗೆ ನಾವು ಯೋಗವಾಹಗಳು ಅಂತೇಳ್ಬಿಟ್ಟು ಕರಿತೀವಿ. ಯೋಗವಾಹಗಳಲ್ಲಿ 2 ರೀತಿಯನ್ನು ನೋಡಿದ್ವಿ.
ಅನುಸ್ವಾರ ಮತ್ತು ವಿಸರ್ಗ. ಅದೇ ರೀತಿಯಾಗಿ ವ್ಯಂಜನಗಳು ಒಟ್ಟು 34 ಇದೆ. ಅದರಲ್ಲಿ ವರ್ಗೀಯ ವ್ಯಂಜನಗಳು 25 ಅಕ್ಷರಗಳಿವೆ. ಅವರ್ಗೀಯ ವ್ಯಂಜನಗಳು ಒಟ್ಟು 9 ಅಕ್ಷರಗಳಿವೆ. ಸೊ ಹಾಗಾದರೆ ನಾವು ವರ್ಗೀಯ ವ್ಯಂಜನಗಳಲ್ಲಿ ಕೂಡ 3 ಭಾಗವನ್ನು ನೋಡಿದ್ವಿ. ಯಾವುದು? ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂಥೇಳಿ 3 ರೀತಿಯಾಗಿ ವಿಂಗಡಣೆ ಮಾಡ್ಕೊಂಡು ನೋಡಿದ್ವಿ. ಸೊ ಅಲ್ಪ ಪ್ರಾಣ ಅಂದರೆ ಸ್ವಲ್ಪ ಉಸಿರನ್ನ ತೆಗೆದುಕೊಂಡು ಹೇಳುವ ಅಕ್ಷರಗಳಿಗೆ ನಾವಿಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. ಸ್ವಲ್ಪ ಹೆಚ್ಚು ಉಸಿರನ್ನ ತೆಗೆದುಕೊಂಡು ಹೇಳುವ ಅಕ್ಷರಗಳಿಗೆ ಮಹಾಪ್ರಾಣ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಮೂಗಿನ ಮೂಲಕ ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವಿಲ್ಲಿ ಅನುನಾಸಿಕ ಅಂತೇಳಿ ಹೇಳ್ತೀವಿ. ನಂತರ ವರ್ಗೀಯ ವ್ಯಂಜನಗಳಲ್ಲಿ ಇನ್ನೊಂದು ಅವರ್ಗೀಯ ವ್ಯಂಜನಗಳನ್ನ ನೋಡೋಣ. ಇಲ್ಲಿ ಅವರ್ಗೀಯ ವ್ಯಂಜನಗಳು ಅಂದರೆ ಏನು? ಅವರ್ಗೀಯ ವ್ಯಂಜನಗಳು ಅಂದರೆ ಇಲ್ಲಿ ಗುಂಪುಗಳನ್ನ ಮಾಡೋದಕ್ಕೆ ಬರೋದಿಲ್ಲ. ಸೊ ನಾವು ವರ್ಗೀಯ ವ್ಯಂಜನಗಳನ್ನ ನೋಡಿದ್ವಿ. ಏನಂತ? ಇಲ್ಲಿ ವರ್ಗೀಯ ವ್ಯಂಜನಗಳನ್ನ ನಾವು ಗುಂಪುಗಳಾಗಿ ಮಾಡ್ಬೋದು. ಗುಂಪುಗಳಾಗಿ ಮಾಡುವಂತಹ ಒಂದು ಸಮೂಹ ಇದೆ ನೋಡಿ. ಒಂದೊಂದು ವ್ಯಂಜನಗಳ ಭಾಗದಲ್ಲಿ ನಾವು 5 ಅಕ್ಷರಗಳನ್ನ ನೋಡ್ತಾ ಇದ್ದೀವಿ. ಕ ವರ್ಗ, ಚ ವರ್ಗ, ಠ ವರ್ಗ, ತ ವರ್ಗ, ಫ ವರ್ಗ ಅಂತ ನೋಡಿದ್ವಿ. ಅದೇ ರೀತಿ ಅವರ್ಗೀಯ ವ್ಯಂಜನಗಳು ಯಾವುದು? ಯ, ರ, ಲ, ವ, ಶ, ಶ, ಸ, ಹ, ಳ. ಇವು ಅವರ್ಗೀಯ ವ್ಯಂಜನಗಳು. ಒಟ್ಟು ಎಷ್ಟಿದೆ ಅವರ್ಗೀಯ ವ್ಯಂಜನಗಳು? 9. ಅವರ್ಗೀಯ ವ್ಯಂಜನಗಳು 9. ಇವು ಗುಂಪುಗಳಾಗಿ ಮಾಡಲು ಸಾಧ್ಯ ಇಲ್ಲ. ಗುಂಪುಗಳಾಗಿ ಸಮೂಹಗಳಾಗಿ ಮಾಡಲು ಸಾಧ್ಯ ಇಲ್ಲ. ಅದರಿಂದ ಇವು ಅವರ್ಗೀಯ ವ್ಯಂಜನಗಳು ಅಂತೇಳ್ಬಿಟ್ಟು ಕರೀತಾರೆ. ಸೊ ಅವರ್ಗೀಯ ವ್ಯಂಜನಗಳು. ಹಾಗಾದರೆ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಇಷ್ಟನ್ನು ಅಭ್ಯಾಸ ಮಾಡಿದ್ದೀರಾ. ಸೊ ಮನೆಯಲ್ಲಿ ಕೂತು ನೀವೇನು ಮಾಡಿ, ಸ್ವಲ್ಪ ಅಭ್ಯಾಸವನ್ನು ಮಾಡಿ. ಥ್ಯಾಂಕ್ ಯು.